ನಮಸ್ಕಾರ. ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಶಿಕ್ಷಕರಾಗಬೇಕೆಂದು ಬಯಸಿದ್ದ ಶಾಸಕ ಸುಬ್ಬಾರೆಡ್ಡಿ ಉದ್ಯಮಿಯಾಗಿ ಬೆಳೆದು ಸಮಾಜ ಸೇವೆಯೇ ನನ್ನ ಮುಖ್ಯ ಉದ್ದೇಶ ಎಂದು ಮುನ್ನಡೆಯುತ್ತಿರುವ ಶಾಸಕ ತಮ್ಮದೇ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ 22 ವರ್ಷಗಳಿಂದ ಸಾವಿರಾರು ಉಚಿತ ಸಾಮೂಹಿಕ ವಿವಾಹಗಳು ಮಾಡುವುದರ ಮೂಲಕ ಇತಿಹಾಸ ಸೃಷ್ಟಿ ಮಾಡಿ 23ನೇ ವರ್ಷಕ್ಕೆ ದಾಪುಗಾಲು ಇಟ್ಟಿದ್ದಾರೆ. ಇದು ಅತ್ಯಂತ ಬಹುಶಃ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 8,000ಕ್ಕೂ ಹೆಚ್ಚು ಉಚಿತ ಸಾಮೂಹಿಕ ಮದುವೆಗಳನ್ನು ಈ ಕ್ಷೇತ್ರದಲ್ಲಿ ಇದೇ ಗದಗಿನ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಇವತ್ತು ಕೇವಲ ಉಚಿತ ಸಾಮೂಹಿಕ ವಿವಾಹಗಳು ಕಾಟಾಚಾರಕ್ಕಲ್ಲ, ತುಂಬ ಅತ್ಯಂತ ವೈಭವಯುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ತಮ್ಮ ಚಾರಿಟಬಲ್ ಟ್ರಸ್ಟ್ ಮೂಲಕ ಕಳೆದ 22 ವರ್ಷಗಳ ಹಿಂದೆ ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಪ್ರಾರಂಭಿಸಲಾದ ಉಚಿತ ಸಾಮೂಹಿಕ ವಿವಾಹಗಳು ಇಂದು ತನ್ನದೇ ಆದಂತಹ ವರ್ಚಸ್ಸು ವೈಭವವನ್ನು ಪಡೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಆಗಸ್ಟ್ 26ರಂದು ಬೆಳಗ್ಗೆ 9 ಗಂಟೆಗೆ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ಅತ್ಯಂತ ವೈಭವಪೇರಿತವಾಗಿ ನೆರವೇರಲಿದೆ. ಆರ್ಥಿಕ ಸಂಕಷ್ಟದ ಫಲವಾಗಿ ಎಷ್ಟೋ ಬಡ ಕುಟುಂಬದ ಹೆಣ್ಣು ಮಕ್ಕಳು ಮದುವೆಗಳೇ ಆಗದೆ ಹಾಗೆಯೇ ಉಳಿದುಕೊಂಡಂತಹ ಉದಾಹರಣೆಗಳು ಇವೆ. ಇಂತಹ ಸಮಯದಲ್ಲಿ ಬಡವರ ಪಾಲಿನ ಆಶಾಜ್ಯೋತಿಯಾಗಿ ಕಂಡು ಬಂದಿರುವ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಉಚಿತ ಸಾಮೂಹಿಕ ವಿವಾಹಗಳ ವೇದಿಕೆಯಲ್ಲಿ ಇದುವರೆಗೂ ಸುಮಾರು 8,000ಕ್ಕೂ ಹೆಚ್ಚು ಜೋಡಿಗಳಿಗೆ ತಾಳಿ ಭಾಗ್ಯ ಕಲ್ಪಿಸಿಕೊಟ್ಟಿದ್ದಾರೆ. ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾಗುವ 4,000 ಜೋಡಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸುಮಾರು 50,000 ಬೆಲೆ ಬಾಳುವ ಸೀಮೆ ಹಸುಗಳನ್ನು ಉಡುಗೊರೆಯಾಗಿ ನೀಡಿ ಜನನಾಯಕನಾಗಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿಯವರ ವಿಶೇಷ ಕಾಳಜಿಯಿಂದ ತಾಲೂಕಿನ ಜನತೆಯ ಅಭಿವೃದ್ಧಿಗಾಗಿ 108 ಕಾರ್ಯಕ್ರಮಗಳನ್ನು ರೂಪಿಸಿ ತಾನು ನಿರಂತರವಾಗಿ ಶ್ರಮಿಸಿ ಸಂಪಾದಿಸಿದಂತಹ ಲಾಭವನ್ನು ತಾವೊಬ್ಬರೇ ಅನುಭವಿಸದೆ ಬಡವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರುವವರಲ್ಲಿ ಇವರೂ ಸಹ ಒಬ್ಬರಾಗಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಭಾಗದ ಜನರ ಹಿತಕ್ಕಾಗಿ ಮಹತ್ತರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಡವರ ಕಷ್ಟದಲ್ಲಿ ಭಾಗಿಯಾಗುವುದರ ಮೂಲಕ ಬಡವರ ಕಣ್ಣೀರನ್ನು ಒರೆಸುವ ಯಶಸ್ವಿ ಕಾರ್ಯಕ್ರಮವನ್ನು ಸುಬ್ಬಾರೆಡ್ಡಿಯವರು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯವಾದ ವಿಚಾರ. ಶಿಕ್ಷಕರಾಗಬೇಕು ಎಂದು ಬಯಸಿದರೂ ಬೆಳೆದಿದ್ದು ಮಾತ್ರ ಯಶಸ್ವಿ ಉದ್ಯಮಿಯಾಗಿ ಜನರ ಆಶೀರ್ವಾದದಿಂದ ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವುದರ ಮೂಲಕ ಚರಿತ್ರೆಯನ್ನು ಸೃಷ್ಟಿಸಿ ಜನಸೇವೆಯಲ್ಲಿ ತೊಡಗಿದ್ದಾರೆ. ನನ್ನ ಹೆಸರು ನರಸಿಂಹಪ್ಪ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು. ಈ ದಿನ ನಮ್ಮ ಗಡಿದಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಒಂದು ಸನ್ನಿಧಿಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಬಡವರ ಬಂಧು, ದೀನ ದಲಿತರ ಆಶಾಜ್ಯೋತಿಯಾದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಜನಮೆಚ್ಚಿದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಒಂದು ಸಾಮೂಹಿಕ ವಿವಾಹಗಳು ಇವತ್ತು 23ನೇ ವರ್ಷದ ಒಂದು ಸಾಮೂಹಿಕ ನೆರವೇರಿಸ್ತಾ ಇದ್ದಾರೆ. ಈ ಒಂದು ವಿವಾಹಗಳು ಸುಮಾರು 23 ವರ್ಷಗಳಿಂದ ವಿವಾಹ ಕಾರ್ಯಕ್ರಮವನ್ನು ಸಾಮೂಹಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಸುಮಾರು 9,200 ಮದುವೆಗಳು ಈ ಒಂದು 23 ವರ್ಷದಲ್ಲಾಗಿದೆ. 4,200 ಸೀಮಸ್ಗಳನ್ನು ಈ ಒಂದು ದಾನವಾಗಿ ನವ ವಧುವರರಿಗೆ ನೀಡಿರ್ತಾರೆ. ನನ್ನ ಒಂದು ಪ್ರಕಾರ ರಾಜ್ಯದಲ್ಲೆಲ್ಲ ದೇಶದಲ್ಲಿಯೇ ಇಂತಹ ನಾಯಕರು ಸಿಕ್ಕಿರೋದು ನಮ್ಮ ಅದೃಷ್ಟ. ಯಾಕಂದರೆ ಇಷ್ಟು ಸಾವಿರ ಮದುವೆಗಳು, ಇಷ್ಟು ಸೀಮಸ್ಗಳನ್ನು ಸ್ವಂತ ಹಣದಿಂದ ಸಂಪಾದನೆ ಮಾಡ್ತಕ್ಕಂಥ ಸ್ವಂತ ಹಣದಿಂದ ನೀಡಿರೋದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯವಾದಂಥ ಸಂಗತಿ. ಈ ಕೆಲಸವನ್ನು ಯಾರೂ ಕೂಡ ರಾಜ್ಯದಲ್ಲಿ ಯಾವ ರಾಜಕಾರಣಿಗಳು, ಯಾವುದೇ ಒಂದು ಸ್ವಾಮೀಜಿಗಳು ಕೂಡ ಈ ಕೆಲಸವನ್ನು ಮಾಡೋಕ್ಕೆ ಆಗೋದಿಲ್ಲ. ಅಂಥ ಕೆಲಸವನ್ನು ಈ ಒಂದು ಕ್ಷೇತ್ರದ ಒಂದು ಬಾಗೇಪಲ್ಲಿ ಬಡ ತಾಲೂಕಿನಲ್ಲಿ ಮಾಡಿ ಎಷ್ಟೋ ಜನ ಬಡವರಿಗೆ ದೇವರಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ನಿಜಕ್ಕೂ ಕೂಡ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಆ ದೇವರು ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಕೆಡಿಪಿ ಸದಸ್ಯ ಪಿ. ಮಂಜುನಾಥ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಉಚಿತ ಸಾಮೂಹಿಕ ವಿವಾಹಗಳ ವೇದಿಕೆಯಲ್ಲಿ ಸಾವಿರಾರು ಬಡ ಕುಟುಂಬಗಳು ಮದುವೆಯಾಗಿದ್ದು, ನವಜೋಡಿಗಳಿಗೆ ಉಚಿತ ಸೀಮೆ ಹಸು ನೀಡುವುದರ ಜೊತೆಗೆ ಸರ್ಕಾರದ ವತಿಯಿಂದ 50,000 ಸಹಾಯಧನ ಕೊಡಿಸುತ್ತಿದ್ದಾರೆ. ಟಿಟಿಡಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಆಯೋಜಿಸಿ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಸಹ ನೀಡಲಾಗುತ್ತಿದೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮೀ ನರಸಿಂಹಪ್ಪ, ಬಾಗೇಪಲ್ಲಿಯ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ನಡೆಯುತ್ತಿರುವಂತಹ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ರಾಜ್ಯದ ಯಾವುದೇ ಸ್ವಾಮೀಜಿಗಳಾಗಲಿ, ರಾಜಕಾರಣಿಗಳಾಗಲಿ, ಸಮಾಜ ಸೇವಕರಾಗಲಿ ಮಾಡಿರುವುದಿಲ್ಲ. ಕ್ಷೇತ್ರದ ಸಾವಿರಾರು ಬಡ ಕುಟುಂಬಗಳಿಗೆ ಆಸರೆಯಾಗಿರುವಂತಹ ಈ ಉಚಿತ ಸಾಮೂಹಿಕ ವಿವಾಹಗಳ ರೂವಾರಿ ಹಾಗೂ ಬಡವರ ಬಂಧು ಶಾಸಕ ಸುಬ್ಬಾರೆಡ್ಡಿಯವರಿಗೆ ದೇವರು ಮತ್ತಷ್ಟು ಶಕ್ತಿ ನೀಡಬೇಕಾಗಿದೆ ಎಂದರು. ಇವತ್ತು ನಾಳೆ ಶ್ರೀ ಕ್ಷೇತ್ರ ಗಡಿದಂ
ದೇವರಗೂಡಪಲ್ಲಿ ಗ್ರಾಮದಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾನ್ಯ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೀತಾ ಇರ್ತಕ್ಕಂಥದ್ದು ಈ ಕ್ಷೇತ್ರದ ಮತ್ತು ಜಿಲ್ಲೆಯ ಎಲ್ಲ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ಕೇವಲ ಯಾವುದೋ 5-10 ಮದುವೆಗಳಲ್ಲ, ನೂರಾರು ಮದುವೆಗಳು ಇವತ್ತು ಉಚಿತವಾಗಿ ಮಾನ್ಯ ಎಸ್.ಎನ್. ಸುಬ್ಬಾರೆಡ್ಡಿ ಶಾಸಕರು ಸತತ 23 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಅತ್ಯಂತ ಬಹುಶಃ ಇಡೀ ರಾಜ್ಯದಲ್ಲೇ ಯಾರೂ ಕೂಡ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 8,000ಕ್ಕೂ ಹೆಚ್ಚು ಉಚಿತ ಸಾಮೂಹಿಕ ಮದುವೆಗಳನ್ನು ಈ ಕ್ಷೇತ್ರದಲ್ಲಿ ಇದೇ ಗದಗಿನ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಇವತ್ತು ಕೇವಲ ಉಚಿತ ಸಾಮೂಹಿಕ ವಿವಾಹಗಳು ಕಾಟಾಚಾರಕ್ಕಲ್ಲ, ತುಂಬ ಅತ್ಯಂತ ಒಂದು ವೈಭವಿತವಾಗಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ರಿ, ಇಲ್ಲಿ ಏನೆಲ್ಲ ಇವಾಗ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಬೃಹತ್ ರೀತಿಯಾದಂಥ ಇಲ್ಲಿ ಒಂದು ಶಾಮಿಯಾನ ಹಾಕಿರ್ತಕ್ಕಂಥದ್ದಾಗಿರ್ಬೋದು, ಸಾವಿರಾರು ಜನಕ್ಕೆ ಇಲ್ಲಿ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು. ಅತ್ಯಂತ ಈಗ ಯಾರೂ ಕೂಡ ದೊಡ್ಡ ಶ್ರೀಮಂತರು ಕೂಡ ಇಂಥ ಒಂದು ಮದುವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಡ ಜನರಿಗೆ, ಅತ್ಯಂತ ಇವತ್ತು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಿಕೊಡ್ಬೇಕು ಅಂತ ಒಂದು ಮಹಾನ್ ಆಕಾಂಕ್ಷೆ ಇಟ್ಕೊಂಡು ಇವತ್ತು ನಮ್ಮ ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ಬಹುಶಃ ಜನರ ಬಡವರ ಮೇಲಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗಿರ್ತಕ್ಕಂಥ ಒಂದು ಜನರ ಮೇಲಿರ್ತಕ್ಕಂಥ ಪ್ರೀತಿಗೆ ಇದೊಂದು ತಾಜಾ ಉದಾಹರಣೆ. ಅದೇ ರೀತಿ ಯಾವುದೇ ಊಟೋಪಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲದೆ ಅತ್ಯಂತ ಇವತ್ತು ವೈಭವಿತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಯಾರೆಲ್ಲ ಮದುವೆ ಆಗ್ತಾ ಇದ್ದಾರೆ, ಆ ಮದುವೆ ಆಗ್ತಾ ಇರ್ತಕ್ಕಂಥ ನವ ಜೋಡಿಗೆ ಉಚಿತ ಸೀಮೆ ಹಸುವನ್ನು ಕೊಡತಕ್ಕಂಥ ಕಾರ್ಯಕ್ರಮ ಕೂಡ ಅವರು ಇವತ್ತು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಅಮರನಾಥ ರೆಡ್ಡಿ, ಎಸ್.ಎನ್. ಸೂರ್ಯನಾರಾಯಣ ರೆಡ್ಡಿ, ಗುಡಿಬಂಡೆ ಕೆ.ಟಿ. ಹರೀಶ್, ಶಿವರಾಮರೆಡ್ಡಿ, ಭಾಸ್ಕರ್ ರೆಡ್ಡಿ, ರಾಹುಲ್ ನಾಯಕ, ಆಂಜಿನಪ್ಪ ಮತ್ತಿತರರು ಇದ್ದರು. ಪಿ. ಮಂಜುನಾಥ ರೆಡ್ಡಿ, ಎಂಎಂಪಿ ನ್ಯೂಸ್, ಬಾಗೇಪಲ್ಲಿ. ಕುಡಿಯುವ ನೀರು ಪೂರೈಕೆಗಾಗಿ ಕೈಗೊಂಡಿದ್ದ ಜೆಜೆಎಂ ಕಾಮಗಾರಿಯಲ್ಲೇ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕಳಪೆಯಾಗಿದ್ದು, ಕಾಟಾಚಾರಕ್ಕೆ ಕೆಲಸ ಮಾಡಿ ಬಿಲ್ ಮಂಜೂರು ಮಾಡಿಸಿಕೊಳ್ಳಲು ಗುತ್ತಿಗೆದಾರನ ಕಳ್ಳಾಟ ಊರಿನ ಗ್ರಾಮಸ್ಥರು ಬಟಾಬೈಲು ಮಾಡಿದ್ದಾರೆ. ಹೀಗೆ 3 ಅಡಿ ತೋಡಿರುವಂತಹ ಗುಂಡಿಯಲ್ಲಿ ಜೆಜೆಎಂ ಪೈಪ್ಲೈನ್ ಇದೆ ಅಂತ ನೋಡಿದ್ರೆ, ಊತಿಟ್ಟಿರುವಂತಹ 4 ಅಡಿ ಪೈಪು ಕೈಗೆ ಬಂದೇ ಬಿಡ್ತಾ ಅಂತ ಗ್ರಾಮಸ್ಥರು ಕಂಗಾಲಾಗಿರೋದು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗಡ್ಡೆ ಗ್ರಾಮದಲ್ಲಿ. ಹೌದು, ಮನೆ ಮನೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಗುತ್ತಿಗೆದಾರನ ವಿರುದ್ಧ ಕಳಪೆ ಕೆಲಸದ ಆರೋಪ ಕೇಳಿಬಂದಿದೆ. ಪೈಪ್ಲೈನ್ ಅಳವಡಿಸಲು ನಿಯಮಾನುಸಾರ ಸುಮಾರು 3 ಅಡಿ ಆಳದ ಗುಂಡಿ ತೆಗೆಯಬೇಕಿದೆ ಎನ್ನಲಾಗುತ್ತಿದ್ದು, ಆದರೆ ಇಲ್ಲಿ ಮಾತ್ರ ಕೇವಲ ಅರ್ಧ ಅಡಿಯಷ್ಟು ಗುಂಡಿ ತೆಗೆದು ಪೈಪ್ಗಳನ್ನು ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಧಿಕಾರಿಗಳ ಪರಿಶೀಲನೆಗೆಂದು ಮಾತ್ರ ಡಮ್ಮಿಯಾಗಿ ಅಲ್ಲಲ್ಲಿ 3 ಅಡಿ ಗುಂಡಿ ತೋಡಿ ಪೈಪ್ಲೈನ್ ಅಳವಡಿಸುವಂತೆ ತೋರಿಸಲು ಗುತ್ತಿಗೆದಾರ ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸಹ ಗ್ರಾಮಸ್ಥರು ಮಾಡಿದ್ದಾರೆ. ಗ್ರಾಮದಲ್ಲಿ ಶಿಥಿಲಗೊಂಡಿರುವ ಓವರ್ ಹೆಡ್ ಟ್ಯಾಂಕ್ ವಿಚಾರದಲ್ಲೂ ಸಹ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕಿನ ಅಗತ್ಯ ದುರಸ್ತಿ ಕಾರ್ಯ ಕೈಗೊಳ್ಳುವ ಬದಲು ಕೇವಲ ಸುಣ್ಣ ಬಣ್ಣ ಬಳಿದು ಕಾಟಾಚಾರದ ಕೆಲಸ ಮಾಡಿದ್ದು ನೀರಿನ ಸೋರಿಕೆ ಪ್ರಮಾಣ ನಿಂತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯುವ ನೀರಿನಂತಹ ಮೂಲಭೂತ ಸೌಲಭ್ಯದ ಕಾಮಗಾರಿಯಲ್ಲೂ ಗುಣಮಟ್ಟಕ್ಕೆ ಆದ್ಯತೆ ನೀಡದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಸ್ಥಳಕ್ಕೆ ತೆರಳಿದ ಗ್ರಾಮಸ್ಥರು ಪೈಪ್ಲೈನ್ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಿಯಮಾನುಸಾರ ನಡೆಯಬೇಕು, ಕಳಪೆ ಕಾಮಗಾರಿಗೆ ಬಿಲ್ ಮಂಜೂರು ಮಾಡಬಾರದು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಏನೇನು ಮಾಡಿದ್ದಾರೆ ಅಂದರೆ, ನಮ್ಮೂರಲ್ಲಿ ಒಂದು 10 ಕಡೆ ಒಂದು 4 ಅಡಿ ಉದ್ದ ಟ್ರಂಚ್ ಮಾಡಿಬಿಟ್ಟು ಅದರಲ್ಲಿ ಒಂದು 2 ಇಂಚು 2.5 ಇಂಚು ಪೀಸ್ಗಳು ಕಟ್ ಮಾಡಿಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಕಲ್ಲು ಹೊಡೆದ್ಬಿಟ್ಟು, ಅಂದರೆ ಯಾರನ್ನ ಬಂದು ಹಿಂಗೆ ಹೇಳಿದ್ರೂ ಬರಬಾರ್ದು ಆ ಥರ ಪೀಸ್ಗಳಿಟ್ಬಿಟ್ಟು ಆ ಕಡೆ ಈ ಕಡೆ ಒಂದೊಂದು ಅಡಿ ಮಣ್ಣು ಮುಚ್ಚಿಬಿಟ್ಟು, ಏನಕ್ಕೆ ಈ ಥರ ಮಾಡಿದ್ದಾರೆ ಅಂದರೆ ಇಂಜಿನಿಯರ್ಗಳು ಬಂದು ಫೋಟೋ ತೊಗೊಂಡು ಬಿಲ್ ಮಾಡಿಸ್ಕೊಳಕ್ಕೋಸ್ಕರ ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅರ್ಧ ಅಡಿ ಮೇಲೇ ಹಾಕಿರೋದು, ಅರ್ಧ ಅಡಿ ಕೆಳಗೆ ಒಂದು ಕಡೆನೂ ಹಾಕಿಲ್ಲ ಪೈಪು, ಎಲ್ಲ ಅರ್ಧ ಅಡಿಯಲ್ಲೇ ಹಾಕಿರೋದು. ಇವ್ರು ಬಿಲ್ ಮಾಡ್ಕೊಳಕ್ಕೋಸ್ಕರ ಈ ಥರ ಅಕ್ರಮವಾಗಿ ಪೈಪ್ಗಳು ಹಾಕಿದ್ದಾರೆ. ಯಾವುದು ವೈಜ್ಞಾನಿಕವಾಗಿ ಒಂದೂ ಮಾಡಿಲ್ಲ, ಎಲ್ಲ ವೈಜ್ಞಾನಿಕವಾಗಿಯೇ ಮಾಡಿರೋದು ಇವರು.
ನಮಗೆ ಇದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು. ಅಂದರೆ ಯಾವ ಸ್ಕೀಮು ಯಾವ ರೀತಿ ಮಾಡಿದ್ದಾರೆ? ಇದು ಜಲಜೀವನ್ ಜೆ ಮಿಷನ್. ಇದು ಜೆ ಮಿಷನಲ್ಲಿ ಎಲ್ಲರಿಗೂ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಇವರು ಅವೈಜ್ಞಾನಿಕವಾಗಿ ಮಾಡಿಕೊಟ್ಟೋಗಿದ್ದಾರೆ ನಮಗೆ. ಅವ್ರನ್ನ ಮಾತಾಡಿದ್ರು ರೆಸ್ಪಾನ್ಸೇ ಇಲ್ಲ ಅವ್ರ ಕಡೆಯಿಂದ. ಅಲ್ಲಿ ಓವರ್ ಟ್ಯಾಂಕ್ ಮಾಡಿದ್ದಾರೆ. ಅದು ಮುಂಚೆನೇ 20-21 ವರ್ಷದಿಂದನೇ ಅವರು ಬಾಗೇಪಲ್ಲಿ ಅವರು ಕಾಂಟ್ರಾಕ್ಟ್ ಆಗಿತ್ತದು, ಜಿಲ್ಲಾ ಪಂಚಾಯತ್ ಇದರಿಂದ ಆಗಿದ್ದು. ಅವಾಗಲೇ ಲೀಕೇಜು ಒಂದು ವಾರಕ್ಕೇ ಕಟ್ಟಿದ್ದು, ಒಂದು ವಾರಕ್ಕೇ ಲೀಕೇಜ್ ಸ್ಟಾರ್ಟ್ ಆಯಿತು. ಅವಾಗಲೇ ನಾವು ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಲೋಕಾಯುಕ್ತ ಅವರು SP ಅವರು ಲೋಕಾಯುಕ್ತ ಆಫೀಸ್ಗೆ ಕರೆಸಿ ಅವ್ರನ್ನ ಬೈದು ಮತ್ತೆ ಅದನ್ನು ಆಲ್ಟ್ರೇಷನ್ ಮಾಡಿಕೊಟ್ರು. ಆಮೇಲೆ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗೋಯ್ತು ಲೀಕೇಜು. ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದೆ ಅದು. ಇವಾಗ ಸುಮ್ಮನೆ ಪೇಂಟ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಅದು ಪೇಂಟ್ ಮಾಡಿಬಿಟ್ಟು ಬಣ್ಣ ಬಳ್ದೊಳಗೆ ಹೋಗಿದ್ದಾರೆ. ಏನಂದರೆ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ನೀರು ಯಾಕೆ ಜಾಸ್ತಿ ಬಿಡ್ತಾ ಇಲ್ಲ ಅಂದರೆ, ಜಾಸ್ತಿ ಬಿಟ್ಟರೆ ಅವ್ರು ಬಿಲ್ ಮಾಡೋ ಟೈಮ್ಗೆ ಲೀಕೇಜ್ ಕಾಣಿಸ್ಬಿಡ್ತದಲ್ಲ, ಲೀಕೇಜ್ ಕಾಣಿಸಿ ಬಿಲ್ ಮಾಡಲ್ಲ ಮತ್ತೆ. ಹಂಗಾಗಿ ಅದಕ್ಕೆ ಜಾಸ್ತಿ ನೀರು ಬಿಡ್ತಾ ಇಲ್ಲ. ಅಂದರೆ ಅವರು ಏನು ಪೈಪ್ಗಳು ನಿಂಗೆ ಅಳತೆ ಮಾಡಿ ಕಳಪೆ ತೋರಿಸಂದ್ರೆ ಬಿಲ್ ಮಾಡ್ಕೊಳ್ಳೋಕ್ಕೆ ಯಾಮಾರಿಸ್ತಾ ಇದೇ ಸರ್ ಮಾಡಿರೋದು. ಇವಾಗ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ ಇದು ಎಲ್ಲ. ಇವಾಗ ನೀವು ವಿಡಿಯೋಗಳು ಮಾಡ್ಕೊಂಡಿದ್ದೀರಿ, ನಾವು ವಿಡಿಯೋ ಮಾಡಿದ್ದೀವಿ, ಎಲ್ಲ ಇವು ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀವಿ ನಾವು. 4 ಬೆಟ್ನಿಂದ ಅರ್ಧ ಅಡಿನಾಗ ಐತೆ. ಒಂದೆಡೆ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷೆ ಯೋಜನೆ, ಮತ್ತೊಂದೆಡೆ ಕಾಮಗಾರಿಯಲ್ಲೇ ಕಳಪೆ ಆರೋಪ. ಹೀಗಾಗಿ ಪುರದಗಡ್ಡೆ ಗ್ರಾಮದಲ್ಲಿ ನಡೆಯುತ್ತಿರುವಂತಹ JJM ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಮಗಾರಿ ನಿಯಮಾನುಸಾರ ನಡೆದಿದೆಯೇ ಎಂಬುದನ್ನು ಪರಿಶೀಲಿಸಬೇಕಿದೆ. ಅಲ್ಲ, ಉಪಯೋಗನೇ ಅದೇನೋ ಉಪಯೋಗನೇ. ಆದರೆ ಆ ಕಳಪೆ ನೀರು ಈಗ HN ವ್ಯಾಲಿ ನೀರು ಬೇರೆ ಕುಡಿತಾ ಇದ್ದೀರಿ ಊರಲ್ಲಿ. ಪಕ್ಕದಲ್ಲೇ ಇರೋದು ಎಲ್ಲ ಒಂದು 10 ಅಡಿ 15 ಅಡಿನಾಗೈತೆ. ಅದೇ ನೀರನ್ನೇ ಬೋರ್ವೆಲ್ಗೆ ಬರ್ತಾ ಇರೋದು, ಅದೇ ನೀರೇ ನಾವೆಲ್ಲ ಕುಡಿತಾ ಇದ್ದೀರಿ. ಈಗ ಕಾಯಿಲೆಗಳು ಊರಲ್ಲಿ ಇಂಥ ಕಾಯಿಲೆಗಳು ಒಂದಿದ್ರಲ್ಲಿ ನಮ್ಗೆ ಏನೇ ಒಂದು ಇದು ಮಾಡಿ ಒಂದು ಬೋರ್ ಹಾಕ್ಸ್ಕೊಟ್ರೆ ಸಪ್ರೇಟಾಗಿ ಓವರ್ ಟ್ಯಾಂಕು ಒಂದು ಬೋರ್ ಒಂದು ಹಾಕ್ಸ್ಕೊಟ್ರೆ ಎಷ್ಟೋ ಒಂದು ಅನುಕೂಲ ಮಾಡಿದಂಗೆ. ಇಲ್ಲ, ನೆನ್ನೆಲ್ಲ ಮಾಡ್ತಾಯಿದ್ರು, ಏನೋ ಮಾಡ್ತಾವ್ರು, ಚೆಕಪ್ ಮಾಡ್ತಾವ್ರು ಅಂದ್ಕೊಂಡೇ ಇದ್ರಿ. ಆಮೇಲೆ ನಮ್ಮ ಹುಡುಗನ ಏನು ಇದು ಪೀಸುಗಳು ಹಿಂಗಿಕ್ಕವ್ರು ಅಂತೇಳಿ ಯಾರೋ ಕಂಡುಕೊಂಡೋದ್ರು. ಆಮೇಲೆ ಎಲ್ಲ ಊರೆಲ್ಲ ಹೋಗಿ ನೋಡಿದ್ರಿ. ನೋಡೋ ಒಳಗಡೆ ನಿಜನೇ ಎಲ್ಲ 3 ಅಡಿ ಪೀಸು 3 ಅಡಿ ಕೆಳಗಡೆ ಇಟ್ಟವ್ರೆ. ಅದ್ರ ಪಕ್ಕದಲ್ಲೇ ಆಗಿದಾಗ ಅರ್ಧ ಅಡಿ 4 ಬೆಟ್ನಾಗ ಮೇಲೇನೈತೆ ಒಂದು ಪೈಪು, ಒರಿಜಿನಲ್ ಪೈಪು, ನೀರು ಹೋಗೋ ಪೈಪು. ಇದು 3 ಅಡಿ ಕೆಳಗಡೆ ಇಟ್ಟವ್ರೆ. 3 ಅಡಿ ಪೀಸ್ ಮಾಡೋದು, ಒಳಗಡೆ ತಳದಲ್ಲಿ ಮಡಗವ್ರೆ. ಏನಿಂದ ಮಾಡ್ತಾವ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಗೋಲ್ಮಾಲೆ, ಇದು ಗೋಲ್ಮಾಲ ಅಲ್ದ ಇನ್ನೇನಂತೀರಿ ಅಷ್ಟೇ. ಅದು 2 ವರ್ಷದಿಂದ ಮೇಲೇನೆ ಇರಬೇಕು. ಆದರೆ ಇವರು ಅರ್ಧ ಅಡಿ 4 ಬೆಟ್ನಾಗೂ ಐತೆ. ನೀವು ನೋಡಿದಿರಲ್ಲ, ನಿಮ್ಮ ಕಣ್ಣು ಮುಂದೆನೇ ಐತೆ. ಈ ಥರ ಒಂದು ಇದು ಮಾಡ್ಯಾರೆ. ಇದ್ರ ಬಗ್ಗೆ ಸರ್ಕಾರ ಈ ಅಧಿಕಾರಿಗಳು ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ನಮಗೆ ಏನು ಅನ್ಸೋದಂದರೆ ಅಧಿಕಾರಿಗಳೂ ಇದರಲ್ಲಿ ಇನ್ವಾಲ್ವ್ ಅವರೇ ಏನೋ. ಏಕೆಂದರೆ ಈ ಒಂದು ಇದ್ರ ನೋಡ್ತಾ ಇದ್ದರೆ ಇದು ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇರಲ್ಲ. ಆ ನಲ್ಲಿಗಳನ್ನೆಲ್ಲನೂ ಮೊನ್ನೆ ಏನೋ ಎಲ್ಲ ಫೋಟೋಗಳು ತಗೊಂಡವ್ರೆ. ಆ ನಲ್ಲಿಗಳನ್ನೆಲ್ಲನೂ ಬಿಚ್ಕೊಂಡು ಹೋಗ್ಯವ್ರು. ಏನೋ ಅವರು ಬಿಲ್ ಮಾಡ್ಕೊಳೋದಕ್ಕೋ ಏನೋ ಒಂದು ಬಿಲ್ ಆಗೈತೋ ಇಲ್ಲ ಅದನ್ನು ನಮ್ಗೆ ಗೊತ್ತಿಲ್ಲ. ಅವ್ರು ಏನೇನೋ ಮ್ಯಾನೇಜ್ಮೆಂಟ್ ಏನೇನೋ ಮಾಡ್ತಾರೆ. ನಲ್ಲಿಗಳೆಲ್ಲ ಬಿಚ್ಚಾಕವ್ರೆ, ಒಂದೊಂದು ಅಷ್ಟು ದೂರ ಎಲ್ಲ ಕಟ್ ಮಾಡಿ ತೆಗೆದಾಕ್ಬಿಟ್ಟವ್ರೆ. ಏನಕ್ಕೋಸ್ಕರವಾಗಿ ಮಾಡಿದ್ರು, ಈ ಥರ ಏನು ಮಾಡ್ತಾವ್ರು ಅಂತ ಗೊತ್ತಿಲ್ಲ. ಈ ಅಧಿಕಾರಿಗಳೂ ಬಂದು ಇಲ್ಲಿ ಏನೂ ಪರಿಶೀಲನೆ ಮಾಡ್ತಾ ಇರಲ್ಲ. ನಮಗೆ ಡೌಟು, ಈ ಅಧಿಕಾರಿಗಳು ಏನಾನ ಇನ್ವಾಲ್ವ್ ಅವರು ಇದರಲ್ಲಿ. ಒಟ್ಟಾರೆ 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯಲ್ಲಿ ನಿಜವಾಗಿಯೂ ಕಳಪೆ ಕೆಲಸ ನಡೆದಿದೆಯೇ, ನಿಯಮ ಉಲ್ಲಂಘಿಸಿ ಪೈಪ್ಲೈನ್ ಅಳವಡಿಸಲಾಗಿದೆಯೇ, ಅಥವಾ ಓವರ್ ಹೆಡ್ ಟ್ಯಾಂಕ್ಗೆ ಕೇವಲ ಸುಣ್ಣ ಬಣ್ಣ ಬೆಳೆದು ಬಿಲ್ ಪಡೆಯಲು ಯತ್ನಿಸಲಾಗಿದೆಯೇ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳ ಪರಿಶೀಲನೆಯಿಂದ ಮಾತ್ರ ಉತ್ತರ ಸಿಗಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರಸಿದ್ಧ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಹಾಗೂ 2ನೇ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವ ಮತ್ತು ಉರುಸ್ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಬಿರುಸಿನಿಂದ ನಡೆದಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಹಾಗೂ 2ನೇ ಅಜ್ಮೀರ್ ಎಂದೇ ಖ್ಯಾತಿ ಪಡೆದಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಗಂಧೋತ್ಸವ ಮತ್ತು ಉರುಸ್ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ವಕ್ಫ್ ಸಂಸ್ಥೆ ಹಾಗೂ ದರ್ಗಾ ಕಮಿಟಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ.
ಈ ಬಾರಿಯ ಈದ್ ಮಿಲಾದ್ 1501ನೇ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಈ ಬಾರಿಯ ಉರುಸ್ ಮಹೋತ್ಸವವು ಇನ್ನಷ್ಟು ವಿಶೇಷತೆಯನ್ನು ಪಡೆದುಕೊಂಡಿದೆ. ಆಗಸ್ಟ್ 26ರಂದು ಗ್ರಾಮಸ್ಥರ ವತಿಯಿಂದ ಊರಿನ ಗಂಧೋತ್ಸವ ಜರುಗಲಿದೆ. 27ರಂದು ಸರ್ಕಾರದ ವತಿಯಿಂದ ಗಂಧೋತ್ಸವ ನಡೆಸಲಾಗುವುದು. ಉರುಸ್ ಸಂದರ್ಭದಲ್ಲಿ ಕವಾಲಿ ಮತ್ತು ಸಾಂಪ್ರದಾಯಿಕ ಕಲಾಂ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ತಿಂಗಳ 26 ಮತ್ತು 27ರಂದು ಚಿಂತಾಮಣಿ ತಾಲೂಕು ಮುರುಮಲ ಗ್ರಾಮದಲ್ಲಿ ಹಜರತ್ ಫಕೀರ್ ಶಾ ವಲಿ ಉರ್ಫ್ ಅಮ್ಮಾಜಾನ್ ಬಾವಾಜಾನ್ ಗಂಧೋತ್ಸವ ಉರುಸ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ, ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾದ ದರ್ಗಾ. ಈ ದರ್ಗಾದ ಉರುಸ್ ಕಾರ್ಯಕ್ರಮವನ್ನು ನಾವು ಈ ಸರಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಏನು ಪ್ರತಿ ವರ್ಷ ಏನೇನು ಪ್ರೋಗ್ರಾಮ್ ಮಾಡಬೇಕು ಅದನ್ನು ನಾವು ಅರೇಂಜ್ ಮಾಡಿದ್ದೀವಿ. ಇದರ ಮುಖ್ಯವಾಗಿ ನಾಳೆ ಅಂದರೆ 26ನೇ ತಾರೀಕು ಊರಿನ ಗಂಧೋತ್ಸವ ಇರುತ್ತೆ. 27ನೇ ತಾರೀಕು ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಗಂಧೋತ್ಸವ ಇರುತ್ತೆ. ಮತ್ತು ಅಂದೇ ರಾತ್ರಿ ಕವಾಲಿ ಕಾರ್ಯಕ್ರಮವೂ ಇರುತ್ತೆ. ನಾವು ಮುಖ್ಯವಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ಬರುವಾಗ ತಾವು ಮುಖ್ಯವಾಗಿ ತಮ್ಮ ಗುರುತಿನ ಚೀಟಿ ತಗೊಬರಲಿ. ಮತ್ತು ಮಳೆ ಬರ್ತಾ ಇದೆ, ಸ್ವಲ್ಪ ನಿಮಗೆ ಏನು ಮಳೆಗೆ ರೈನ್ ಕೋಟ್ ಅಥವಾ ಏನೇನು ಬೇಕೋ ಅದನ್ನು ಮುಖ್ಯವಾಗಿ ತಗೊಬರಲಿ. ಮತ್ತು ನಿಮ್ಮ ವಸ್ತುಗಳ ಬಗ್ಗೆ ನೀವು ನಿಗಾ ವಹಿಸಿ. ಮತ್ತು ಇಲ್ಲಿ ಈ ಊರಿನ ಗ್ರಾಮಸ್ಥರು, ಹಿಂದೂ ಮತ್ತು ಮುಸ್ಲಿಮರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷವಾದ ವಿಷಯವಾಗಿರುತ್ತೆ. ಈ ಕವಾಲಿ ಕಾರ್ಯಕ್ರಮ ಇನ್ಶಾಲ್ಲಾ 27ನೇ ತಾರೀಕು ಸಂಜೆ ಮತ್ತು ಇಬ್ಬರು ಕವಾಲ್ದಾರರು ಬರ್ತಾ ಇದ್ದಾರೆ. ಇನ್ಶಾಲ್ಲಾ 7-10 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ರಾಜ್ಯ, ಅಂತಾರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಭಕ್ತರಲ್ಲಿ ಮನವಿ ಮಾಡಲಾಗಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಈ 2026 ಕಾರ್ಯಕ್ರಮ ಉರುಸ್ ಗಂಧ ಅಮ್ಮಜಾನ್ ಬಾವಾಜಾನು ಇಲ್ಲಿ ನಾನಾ ಕಡೆಯಿಂದ ಭಕ್ತರು ಬರ್ತಾರೆ. ಅಂದರೆ ಎಲ್ಲ ಕಡೆಯಿಂದ, ಆಲ್ ಇಂಡಿಯಾದಿಂದ, ಡೆಲ್ಲಿಯಿಂದ, ಗೋವಾದಿಂದ, ಕರ್ನಾಟಕ, ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ಡಿಸ್ಟ್ರಿಕ್ಟಿಂದ ಎಲ್ಲ ಬಂದು ಅಮ್ಮಜಾನ್ ಬಾವಾಜಾನಲ್ಲಿ ಪೂಜೆ ಸಲ್ಲಿಸಿ ಅವರ ಹತ್ರ ಬೇಡ್ಕೊಳ್ತಾರೆ. ಅವ್ರಿಗೆ ಅನಾರೋಗ್ಯ ಇರೋದು ರೋಗ ಏನೇನಿದೆ ಎಲ್ಲ ಅವ್ರ ಹತ್ರ ಕೇಳಿಕೊಂಡು ಗುಣಪಡಿಸ್ಕೊಂಡು ಇಲ್ಲಿಂದ ಬಹಳ ಜನ ಹೋಗಿರ್ತಾರೆ. ಎಷ್ಟು ಜನ ಇಲ್ಲಿ ಬರ್ತದೆ ಅವ್ರಿಗೆಲ್ಲ ನಾವು ಸೌಕರ್ಯವನ್ನು ಮಾಡಿದ್ದೇವೆ. ಆದರೂ ಏನಾನ ಹೆಚ್ಚು ಕಮ್ಮಿ ಇದ್ದರೆ ಅವರು ನಮ್ಮಲ್ಲಿ ವಿನಂತಿ ಮಾಡ್ಬೋದು. ನಾವು ಇಲ್ಲಿ ಒಂದು ಹೆಲ್ಪ್ ಲೈನು ಇಟ್ಟಿದ್ದೀರಿ, ಡಾಕ್ಟ್ರು ಮೆಡಿಕಲ್ಲು ಇಟ್ಟಿದ್ದೀರಿ, ಹಾರ್ಟ್ ಡಾಕ್ಟ್ರ್ ಇಟ್ಟಿದ್ದೀರಿ, ಶುಗರ್ ಡಾಕ್ಟ್ರ್ ಇಟ್ಟಿದ್ದೀರಿ, ಆಂಬುಲೆನ್ಸ್ ಇಟ್ಟಿದ್ದೀರಿ. ಆಮೇಲೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಕುಡಿಯೋಕ್ಕೆ ನೀರು, ಆಮೇಲೆ ಟಾಯ್ಲೆಟು ಇದೆಲ್ಲ ವ್ಯವಸ್ಥೆ ಮಾಡಿ ಮೋರಿಗಳನ್ನು ಮುಚ್ಚಿಸಿದ್ದೀರಿ. ಗಿಡಗಳನ್ನು ಹಾಕ್ಸ್ಬೇಕಂದಿದ್ರೆ ಆದರೆ ಮಳೆ ಬಂದುಬಿಟ್ಟಿತ್ತು, ಅದಕ್ಕೋಸ್ಕರ ಗಿಡಗಳನ್ನು ಹೂ ಗಿಡಗಳೆಲ್ಲ ತಂದಿದ್ದೀರಿ. ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡುವುದು, ಬೆಟ್ಟಗುಡ್ಡಗಳು ಮತ್ತು ನೀರಿನ ಕುಂಟೆಗಳ ಬಳಿ ಅನಗತ್ಯವಾಗಿ ತೆರಳಿ ತೊಂದರೆ ಮಾಡಿಕೊಳ್ಳಬಾರದು ಎಂದು ಎಚ್ಚರಿಸಲಾಗಿದೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ, ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ
CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಪೋಷಟಳ್ಳಿ ಗ್ರಾಮದ ಶ್ರೀ ಸುಗ್ಗಲಮ್ಮ ದೇವಿ ತಾಯಿಯ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆದು ಪುನೀತರಾದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಸುಗ್ಗಲಮ್ಮ ದೇವಿ ತಾಯಿಯ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. 2 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲ ದಿನ ಗೋಪೂಜೆ, ಗಣಪತಿ ಪೂಜೆ, ಸಪ್ತಶತಿ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ದು ಭಕ್ತರು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದ್ದರು. 2ನೇ ದಿನ ಮಹೋತ್ಸವದ ಅಂಗವಾಗಿ ತಾಯಿಯ ಸುಪ್ರಭಾತ ಸೇವೆ, ಕಳಶ ಆರಾಧನೆ, ಗಣ ಹೋಮ, ಸುದರ್ಶನ ಹೋಮ, ಮೃತ್ಯುಂಜಯ ಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಕಣಿಜೇನಹಳ್ಳಿ ಗ್ರಾಮದ ಚಕ್ರೇಶ್ವರಿ, ಕಾಳಿಕಾಂಬ, ಚೌಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರು ಮತ್ತು ಶಿಲ್ಪಿಗಳಾದ ಕಾಳಿಂಗಾಚಾರಿ ಸ್ವಾಮಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸುಗ್ಗಲಮ್ಮ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಷೇಕ ಹಾಗೂ ಅಲಂಕಾರ ಮಾಡಲಾಗಿದ್ದು, ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು.
ಇವತ್ತೇನು ಅಂದರೆ ಇವತ್ತು ವಿಶೇಷ ಕೋಶೆಟ್ಟಹಳ್ಳಿ ಗ್ರಾಮ, ಇಲ್ಲಿ ಆನಂದ್ ಕುಮಾರ್ ಅಂತ ಅವರು ಲಾಯರ್ ವೃತ್ತಿ ಮಾಡ್ಕೊಂಡಿದ್ರು. ಅದೇನೋ ತಾಯಿ ಇವರಿಗೆ ಸುಗ್ಲಾಮ ದೇವಿ ಅಂತ ಇವರು ಬಂದಿದ್ದಾಳೆ. ಇವತ್ತು ಗ್ರಾಮಸ್ಥರೆಲ್ಲ ಸೇರಿ ಶಿಲಾದೇವಿ ಶಿಲಾಮೂರ್ತಿ ಉತ್ಸವ ಮೂರ್ತಿನೆಲ್ಲ ವಿಜೃಂಭಣೆಯಿಂದ ನೆರವೇರಿದು ಜನಗಳೆಲ್ಲ ನೆರವೇರಿ ಭಕ್ತರೆಲ್ಲ ಬಂದು ಒಳ್ಳೆ ಪೂಜೆಗಳ ಕಾರ್ಯಗಳಿಗೆಲ್ಲ ಭಾಗವಹಿಸಿ ಆ ತಾಯಿ ಆಶೀರ್ವಾದದಿಂದ ಎಲ್ಲರೂ ಪೂಜೆಗಳ ಕಾರ್ಯಗಳು ನಡೆಸ್ಕೊಂಡು ಹೋಗೋರೆ. ಇಲ್ಲಿ ಮುಂದೆ ಇನ್ನು ಅಭಿವೃದ್ಧಿ ಆಗ್ತದೆ. ಆ ಜಗನ್ಮಾತೆ ಸುಗ್ಲಾಮ ದೇವಿ ಆದಿಶಕ್ತಿ ಸ್ವರೂಪಿಣಿ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ, ಶುಭವಾಗಲಿ. ಇದರಲ್ಲಿ ಗಣಪತಿ ಪೂಜೆ, ಧ್ವಜಾರೋಹಣ, ತಿರುಗಿ ಗಂಗೆ ಪೂಜೆ, ಗಂಗೆನ ಕರ್ಕೊಂಡು ಇಲ್ಲಿ ಮುತ್ತರಾಯ ಸ್ವಾಮಿ ದೇವಸ್ಥಾನ ಅಂತಿದೆ, ಅಲ್ಲಿ ಹೋಗಿ ಭಾಗವಹಿಸ್ತಾರೆ. ಕಲ್ಯಾಣದಲ್ಲಿ ಹೋಗಿ ಗಂಗೆ ಪೂಜೆನ ಕರ್ಕೊಂಡು ದೇವರ ಕರ್ಕೊಂಡು ಇಲ್ಲೆಲ್ಲ ಗಂಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಬೆಳಗ್ಗೆ ಹೂವಿನ ಅಲಂಕಾರ, ಅಭಿಷೇಕ ಎಲ್ಲ ಮಾಡಿ, ಹೋಮ ಎಲ್ಲ ಮಾಡಿ ಇವಾಗ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತೀವಿ. ಸಕಾಲ ಪೂಜೆ ನಡೀತದೆ. ದಿನ ಒಬ್ಬೊಬ್ಬರು ಮನೆಯಲ್ಲಿ ಗ್ರಾಮಸ್ಥರು ಒಬ್ಬೊಬ್ಬರು ಮನೆಯಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅದರ ಶಕ್ತಿಯಾನುಸಾರ ಮಾಡಿಸ್ಕೊಂಡು ಹೋಗಿ ಆ ತಾಯಿಯ ಭಕ್ತಿಗೆ ಪಾತ್ರರಾಗಬೇಕು. ತಿರುಗಿ ಮುಂದೆ ಅಭಿವೃದ್ಧಿ ಆಗ್ತದೆ ದೇವಸ್ಥಾನ. ಭಕ್ತಾದಿಗಳು ಬಂದು ಆ ತಾಯಿ ಸೇವೆ ಮಾಡ್ಕೊಂಡ್ರೆ ಅವರಿಗೆಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲ ಆ ತಾಯಿ ನಿವಾರಣೆ ಮಾಡಿ ಕಾಪಾಡ್ತಾರೆ. ಇನ್ನು ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ನೇತೃತ್ವದಲ್ಲಿ ಮಹೋತ್ಸವವು ಭಕ್ತಿ ಭಾವದಿಂದ ನಡೆಯಿತು. ಸ್ವಾಮಿ ಸುಗ್ಲಾಮಂದು ದೇವಸ್ಥಾನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ದಿನಗಳಿಂದ ಅನ್ಕೊಂಡಿದ್ದಾಗ ಕೆಲವು ಸಮಸ್ಯೆಗಳು ಬಂದಾಗ ಮತ್ತು ಕೆಲವು ರೀತಿಯಲ್ಲಿ ತೊಂದರೆಗಳಾದಾಗ ಏನಾಯಿತು, ನಾವು ಕಾಳಿಂಗ ಸ್ವಾಮಿಗಳನ್ನಾಗಿ ಅವ್ರನ್ನ ನಾವು ಭೇಟಿಯಾದಾಗ ಅವ್ರು ಈ ಥರ ಹಿಂಗಾಗಿದಪ್ಪ, ಈ ಥರ ಮಾಡಿಸ್ಬೇಕು, ನೀವು ಚಿಕ್ಕದಾಗಾದರೂ ಗುಡಿ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅವರು ಹೇಳಿದ್ರು. ಅವ್ರ ಮೂಲಕ ಇದು ಬಂತು. ಅದಾದಮೇಲೆ ನಾವು ಅಲ್ಲಿ ಹೋದಾಗ ಅಲ್ಲಿ ಸ್ವಾಮಿಗಳು ಅಲ್ಲಿ ಕುಂಡಿಸ್ಬಿಟ್ಟು ನಮಗೇನೆ ಈ ಥರ ಬಂದು ತಾಯಿ ಹೇಳಿದ್ರು ಈ ಥರ ಕಟ್ಟಬೇಕು, ಸಪೋರ್ಟ್ ಮಾಡಿದ್ದಾರೆ. ಮತ್ತು ಹೋಮ ಕಾರ್ಯಗಳಲ್ಲೆಲ್ಲ ಮತ್ತು ದೇವ್ರುಗಳು ಮಾಡ್ಕೊಡೋದ್ರಲ್ಲೆಲ್ಲನೂ ಅತಿ ಕಡಿಮೆಯಲ್ಲೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಬೇರೆ ಕಡೆ ಎಲ್ಲ ಕಡೆಗಿದ್ದನೂ ಇವ್ರ ಕಡೆ ಉತ್ಸವ ಮೂರ್ತಿಗಳಾಗಲಿ, ಮೂಲ ವಿಗ್ರಹನೇ ಆಗಲಿ, ಕಳೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ರೀತಿ ಇದ್ರೂ ಇಲ್ಲಿ ನೀವು ಸ್ವಾಮಿಗಳನ್ನ ಸಂಪರ್ಕೊಳ್ಳಿ, ಸಮಸ್ಯೆ ಇದ್ರೂ ಪರಿಹಾರ ಕೊಡ್ತಾರೆ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇಲ್ಲಿ ನಾವು ಹೋಮ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಿನ್ನೆಯಿಂದ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ತುಂಬ ವಿಜೃಂಭಣೆಯಿಂದ ಅದ್ಭುತವಾಗಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಓಂ ಶ್ರೀ ಚಕ್ರೇಶ್ವರ ಆದಿಶಕ್ತಿ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರ ದೇವಿ ದೇವಾಲಯ, ಶ್ರೀ ಭದ್ರಿಕಾಳಿ ದೇವಿ ಪೂಜಾರಾದಂತಹ ವೇದ ಬ್ರಹ್ಮ ಶಿಲ್ಪಿ ಶ್ರೀ ನೀಲಕಂಠಾಚಾರಿ ಸ್ವಾಮಿಗಳು ಮತ್ತು ಮಕ್ಕಳು ಶ್ರೀ ಶಿಲ್ಪಿ ಕಾಳಿಂಗಚಾರಿ ಸ್ವಾಮಿಗಳು, ಕಣಜೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ಇವರು ಸತತವಾಗಿ 2 ದಿನಗಳಿಂದ ಇಲ್ಲಿ ಆಗಮಿಸಿ ತುಂಬ ಅದ್ಭುತವಾಗಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನಮ್ಮೆಲ್ಲರಿಗೂ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ಗ್ರಾಮ ದೇವತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ನಿಮಗೆಲ್ಲ ಯಾವ ರೀತಿ ಖುಷಿ ಆಗ್ತದೆ? ಜನ ಎಲ್ಲ ಯಾವ ರೀತಿ ಸೇರಿದ್ರು? ನನಗೆ ತುಂಬ ಖುಷಿ ಆಯಿತು. ನಮಗೆ ಮೊದಲಿಂದ ತುಂಬ ಆಸೆ ಇತ್ತು ಹೋಮಕ್ಕೆ ಕೂತ್ಕೊಬೇಕು ಅಂತ. ಇಲ್ಲಿ ನಮಗೊಂದು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಆನಂದಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು 2 ದಿನದಿಂದ ನಾನು ತುಂಬ ಅಮ್ಮನ ಹತ್ರ ನಾನು ತುಂಬ ಬೇಡ್ಕೊಂಡಿದ್ದೀನಿ. ತಾಯಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬೇಗ ಈಡೇರಿಸಲಿ ಅಂತ ತಾಯಿಯಲ್ಲಿ ಬೇಡ್ಕೊತೀನಿ. ಮತ್ತು ಇಲ್ಲಿ ಜನಗಳು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ. ತಾಯಿ ಆಶೀರ್ವಾದ ಹಿಂಗೆ ದಿನೇ ನಡ್ಕೊಂಡು ಹೋಗಲಿ. ಇಲ್ಲಿ ಇದು ಯಾವುದೇ ಜನರು ಬಂದು ಯಾವುದೇ ದೇವ್ರ ಹತ್ರ ಬೇಡ್ಕೊಂಡ್ರು ಕೂಡ ಎಲ್ಲರ ಆಶೀರ್ವಾದಗಳನ್ನು ತಾಯಿ ಕಿವಿಗೊಟ್ಟು ಕೇಳಿ ನಮ್ಮೆಲ್ಲರ ಆಸೆಗಳನ್ನ ಈಡೇರಿಸಬೇಕು ಅಂತ ತಾಯಿಯಲ್ಲಿ ಬೇಡ್ಕೊತೀನಿ. ಒಟ್ಟಿನಲ್ಲಿ ಶ್ರೀ ಆದಿಶಕ್ತಿ ಸುಗ್ಗಲಮ್ಮ ತಾಯಿ ಪ್ರತಿಷ್ಠಾಪನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪೋಶೆಟ್ಟಹಳ್ಳಿ ಗ್ರಾಮದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿದ್ದು, ನೂರಾರು ಭಕ್ತರು ಮಹೋತ್ಸವದಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಕಾನೂನು ಸುವ್ಯವಸ್ಥೆ, ಶಾಂತಿ ಕಾಪಾಡಿಕೊಂಡು ಆಚರಿಸಬೇಕೆಂದು ಸಿಪಿಐ ಆನಂದ್ ಕುಮಾರ್ ಸೂಚಿಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ನಾಗರಿಕರಲ್ಲಿ ಧೈರ್ಯ ತುಂಬಿಸುವ ಸಲುವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ ರೂಟ್ ಮಾರ್ಚ್ ಕಾರ್ಯಕ್ರಮದಲ್ಲಿ ಸಿಪಿಐ ಜೆಎನ್ ಆನಂದ್ ಕುಮಾರ್ ಮಾತನಾಡಿದ್ದಾರೆ.
ಸಮಾಜದಲ್ಲಿ ಇರುವ ಪ್ರತಿಯೊಬ್ಬರು ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆ, ಅಶೋಕ ರಸ್ತೆ, ಸಾರಿಗೆ ಬಸ್ ನಿಲ್ದಾಣ, ಅಮೀರ್ ಬಾಬಾ ದರ್ಗಾ, ತಾಲೂಕು ಕಚೇರಿ, ಸಾರ್ವಜನಿಕ ಆಸ್ಪತ್ರೆ ರಸ್ತೆ ಸಹಿತ ಪ್ರಮುಖ ಬೀದಿಗಳಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜೆಎನ್ ಆನಂದ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿ ರೂಟ್ ಮಾರ್ಚ್ ನಡೆಸಿದ್ದಾರೆ. ಅದೇ ರೀತಿ ನಗರಸಭೆಯ ಪರಿಸರ ಅಭಿಯಂತರ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನಿಸಾರ್ ಪಾಳ್ಯ ಪ್ರದೇಶದಲ್ಲಿ ಹಲವಾರು ತಿಂಗಳುಗಳಿಂದ ಬ್ಲಾಕ್ ಸ್ಪಾಟ್ ಆಗಿದ್ದ ಮಣ್ಣಿನ ದಿಬ್ಬವನ್ನು ಜೆಸಿಬಿಯ ಮೂಲಕ ತೆರವುಗೊಳಿಸಿ ನಾಗರಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈದ್ ಮಿಲಾದ್ ಉನ್ ನಬಿ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು ನಗರವನ್ನು ಸ್ವಚ್ಛವಾಗಿ ಇಡಲು ವಿಶೇಷ ಗಮನ ಹರಿಸಿದ್ದಾರೆ. ವಿಶೇಷವಾಗಿ ಹಲವಾರು ತಿಂಗಳುಗಳಿಂದ ಕೊಳಕು ಅವಶೇಷಗಳನ್ನು ತೆಗೆದುಹಾಕುವ ಮೂಲಕ ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ನಾವು ನಿಸಾರ್ ಪಾಳ್ಯದಲ್ಲಿ ನಿತಿನ್ ಭಾಷಾ ಅಂತ ನಾವು ಮಾತಾಡ್ತಾ ಇರೋದು. ಇದು ಭಾಳ ದಿವಸದಿಂದ ಇದು ಎಲ್ಲ ಕಸ ಜಾಸ್ತಿ ಇದ್ದು ಮಳೆ ಇದನ್ನು ನೋಡಿ ಜನಕ್ಕೆ ತೊಂದರೆ ಆಗ್ತಾ ಇತ್ತು. ಈಗ ನನಗೆ ಭಾಳ ಖುಷಿ ಆಯಿತು. ಈಗ ಮೀಲಾದ್ ನಬಿಗೆ ಇದು ಮಾಡಿಸ್ತಾ ಇರೋದು ಸಾರು ನಮಗೆ ಮಾಡಿಸ್ಕೊಟ್ರು. ಈಗ ಭಾಳ ಖುಷಿ ಆಗಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜನಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವ್ರೆ. ಇನ್ನು ಮುಂದೆನೂ ನೋಡ್ಬೇಡೋಣ, ನಮ್ಮದೆಲ್ಲ ಅವ್ರಿಗೆ ಸಹಾಯಕರ ಮಾಡಿದ್ರೆ ಅವರೆಲ್ಲ ನಮಗೇನು ಅನುಕೂಲ ಮಾಡಿಕೊಡ್ತಾರೆ ಸರ್. ನಗರದಲ್ಲಿಂದ ಇದೇ ರೀತಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಕ್ರಿಯಾ ಯೋಜನೆ ವಾರ್ಡ್ಗಳಲ್ಲೆಲ್ಲ ಸ್ವಚ್ಛತೆ ಮಾಡಿ ಸಂಪೂರ್ಣ ಸ್ವಚ್ಛತೆ ಸಮಗ್ರವಾಗಿ ಎಲ್ಲ ಸ್ವಚ್ಛತೆ ಮಾಡಿ ವಾರ್ಡ್ ವೈಸು ಅದನ್ನು ಒಂದು ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ದೀವಿ. ಅದರಂತೆ ನಾವು ಸ್ವಚ್ಛತೆ ಮಾಡಿ ಜನರ ಆರೋಗ್ಯವನ್ನು ಕಾಪಾಡಬೇಕು ಅಂತ ಒಂದು ನಗರಸಭೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ. ನಮಗೆ ಇದಕ್ಕೆ ಮಾರ್ಗದರ್ಶನ ಸೂಚನೆ ಕೊಟ್ಟಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ನಾವು ಈಗ ಸಮಗ್ರವಾದಂಥ ಏನು ಸ್ವಚ್ಛತೆ ಮಾಡೋದಕ್ಕೆ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಬ್ಲಾಕ್ ಸ್ಪಾಟ್ ಇದುವರೆಗೆ ಎಷ್ಟು ತೆರವು ಮಾಡಿದ್ದೀರಿ ಸರ್? ಸುಮಾರು ನಾವು ಇದುವರೆಗೂ ಒಂದು 30 ಬ್ಲ್ಯಾಕ್ ಸ್ಪಾಟ್ಸ್ನ ನಾವು ಕ್ಲಿಯರ್ ಮಾಡಿದ್ದೀವಿ. ಸುಮಾರು ಒಂದು 60 ಸುಮಾರು ಅಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಬ್ಲ್ಯಾಕ್ ಸ್ಪಾಟ್ಸ್ನ ಕ್ಲಿಯರ್ ಮಾಡ್ತೀವಿ. ಮತ್ತು ಸಾರ್ವಜನಿಕರು ಅಷ್ಟೇ ಸಹಕಾರ ಮಾಡಬೇಕು. ಎಲ್ಲ ಆಟೋಗಳಿದ್ದಾವೆ, ಪ್ರತಿ ದಿನ ಬೆಳಗ್ಗೆ ಬರುತ್ತೆ. ಆ ಆಟೋಗೆ ಅವರು ದಯವಿಟ್ಟು ಕಸವನ್ನು ವಿಂಗಡಿಸಿ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ ಮತ್ತು ನೈರ್ಮಲ್ಯ ಕಸವಾಗಿ ವಿಂಗಡಣೆ ಮಾಡಿ ಆಟೋ ಟಿಪ್ಪರ್ಸ್ಗೆ ಮತ್ತು ನಗರಸಭೆ ವಾಹನಗಳಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಸಂಜೀವ್ ಕುಮಾರ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೃಷ್ಣ, ಸ್ಥಳೀಯರಾದ ನೂರ್ ಪಾಷಾ, ನದೀಂ, ಶರೀಫ್ ಮತ್ತು ಇತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್
MBBS, MD, DVL, Fellowship in Hair Transplantation, Consultant Dermatologist and Hair Transplant Surgeon ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ಪೊಲೀಸರು ಪಥಸಂಚಲನ ನಡೆಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ಪಥಸಂಚಲನ ನಡೆಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಂದೇಶ ಸಾರಿದರು. ಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಪೊಲೀಸರ ಶಕ್ತಿ ಪ್ರದರ್ಶನ ಕಂಡುಬಂತು. ನೂರಾರು ಪೊಲೀಸ್ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದರು. ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಬ್ಬ ಆಚರಿಸುವಂತೆ ಪೊಲೀಸರು ಮನವಿ ಮಾಡಿದರು. ನಗರದ ಸೂಕ್ಷ್ಮ ಪ್ರದೇಶಗಳು ಮತ್ತು ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ನಿಗಾ ವಹಿಸಿದ್ರು. ಒಟ್ನಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಓಂ ಶ್ರೀರಾಮ್ ಟ್ರಾವೆಲ್ಸ್ ಕಟ್ಟಡದ ಮಹಡಿಯ ಮೇಲೆ ಅನುಮಾನಾಸ್ಪದವಾಗಿ ಯುವಕನ ಶವ ಪತ್ತೆಯಾಗಿದೆ. ಶವದ ಪಕ್ಕದಲ್ಲಿ ಇಂಜೆಕ್ಷನ್ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಹಮಾಲಿ ಕೆಲಸ ಮಾಡಿಕೊಂಡಿದ್ದ ಜ್ಯೋತ್ದೀಪ್ ಸಿಂಗ್ ನಗರದ ಟ್ರಾನ್ಸ್ಪೋರ್ಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಆದರೆ ಇದೀಗ ವಾಪಸಂದ್ರ ಬಳಿ ಇರುವ ಶ್ರೀರಾಮ್ ಟ್ರಾವೆಲ್ಸ್ ಕಟ್ಟಡದ ಮಹಡಿಯ ಮೇಲೆ ಯುವಕನ ಶವ ಪತ್ತೆಯಾಗಿದ್ದು ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮೃತ ಯುವಕನನ್ನು ಪಂಜಾಬ್ ಮೂಲದ 25 ವರ್ಷದ ಜ್ಯೋತ್ದೀಪ್ ಸಿಂಗ್ ಎಂದು ಗುರುತಿಸಲಾಗಿದೆ. ಯುವಕನ ಶವದ ಪಕ್ಕದಲ್ಲೇ ಇಂಜೆಕ್ಷನ್ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಡ್ರಗ್ಸ್ ಸೇವನೆಗೆ ಬಳಸಿದಂತಹ ಇಂಜೆಕ್ಷನ್ ಆಗಿದೆಯಾ ಅಥವಾ
ಬೇರೆ ಕಾರಣಕ್ಕೆ ಬಳಸಲಾಗಿತ್ತೆ ಎಂಬುದು ಪೊಲೀಸರ ತನಿಖೆಯಿಂದಲೇ ಸ್ಪಷ್ಟವಾಗಬೇಕಿದೆ. ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶವವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಸಾವಿನ ನಿಖರ ಕಾರಣ ತಿಳಿದು ಬರಲಿದೆ. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸರ್ ನವಾಜ್ ಪಾಷಾ ಸರ್, ಅವರು ಮೊದಲು ಕೆಲಸ ಮಾಡ್ತಾಯಿದ್ರು. ಒಂದು 6 ತಿಂಗಳ ಹಿಂದೆ ಊರಿಗೆ ಹೋಗಿದ್ರು. ಅವ್ರದ್ದು ಪಂಜಾಬು ಊರು. ಬಂದು ತಿರ್ಗಾ 2 ದಿನ ಆಯ್ತು ಇಲ್ಲಿ ತಿರ್ಗಾ ಬಂದು ಕೆಲಸಕ್ಕೆ. 2 ದಿನ ಆದಮೇಲೆ ಇಲ್ಲಿ 2 ದಿನ ನಮ್ಮದು ಸೋಮವಾರ ಟ್ರಾನ್ಸ್ಪೋರ್ಟ್ ನಮ್ಮದು ರಜಾ. ಸೋಮವಾರ ನಿನ್ನೆ ಕಾಸು ಇಸ್ಕೊಂಡಿದ್ದಾರೆ 2000. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದು ರಾತ್ರಿ 3:30 ಗಾಡಿಯಲ್ಲೇ ಬಂದಿದ್ದಾರೆ. ವೆಹಿಕಲಲ್ಲಿ ಬಂದು ಏನು ನಮ್ಗೆ ಸುಸ್ತಾಗ್ತಾಯಿದೆ, ಆಗ್ತಾಯಿಲ್ಲ ಅಂತ ಮೇಲೆ ಹೋಗಿದ್ದಾರೆ. ನಾವು ನೋಡಿಲ್ಲ, ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು 1 ನಿಮಿಷ ಕಣ್ಣು ಮುಚ್ಚಿದ್ರು ನಮಗೆ ಪಾರ್ಸಲ್ ಎಲ್ಲ ಮಿಸ್ ಆಗೋಗುತ್ತೆ. ನಮ್ಮದು ಆ ಥರ ಕೆಲಸ ನೋಡಿಲ್ಲ ನಾವು ಸರಿಯಾಗಿ. ತಿರ್ಗಾ ಹೋಗಿ ನೋಡಿದ್ರೆ ಹಿಂಗೆ ಬೆಳಿಗ್ಗೆ ಏನೋ ಮಲ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನೆ ಆಗೋಗಿದ್ದೆ. ಅವ್ರು ಏನೇನೋ ಇಂಗ್ಲೀಷನು ಅದು ಇದು ಏನೇನೋ ತೊಗೊಂಡಿದ್ದಾರೆ. ಅದು ಅಷ್ಟೇ ಸರ್ ನಮ್ಗೆ ಗೊತ್ತಾಗಿರೋದು. ಸರ್ ಅವ್ರದ್ದು ಬಂದು ನಾವು ದೀಪ್ ಅಂತ ಕರಿತಾಯಿದ್ರು. ಆಧಾರ್ ಕಾರ್ಡಲ್ಲಿ ಜ್ಯೋದೀಪ್ ಅಂತ ಐತೆ ಸರ್. ಇಲ್ಲಿ ಅಮಾಲಿ ಕೆಲಸ ಸರ್, ಟ್ರಾನ್ಸ್ಪೋರ್ಟಲ್ಲಿ ಮೂಟೆಗಳೆತ್ತೋದು. ನಾನು ಅದೇ ಕೆಲಸ ಮಾಡೋದು ಸರ್. ನಮ್ಮ ಫ್ಯಾಮ್ಲಿ ಏನು ನಮ್ಗೆ ಗೊತ್ತಿಲ್ಲ, ಯಾಕಂದರೆ ನಮ್ಮದು ಚಿಕ್ಕಬಳ್ಳಾಪುರ ಅಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಆದರೆ ನಮ್ಗೆ ಏನು ಬೇಕಾದರೂ ತಿಳಿಯುತ್ತೆ. ಇಲ್ಲಿ ಆಚೆಯಿಂದ ಬಂದಿರೋರು ನಮ್ಗೇನು ಗೊತ್ತಾಗುತ್ತೆ ಹೇಳಿ. ಒಟ್ಟಿನಲ್ಲಿ ಪಂಜಾಬ್ ಮೂಲದ ಯುವಕನ ಅನುಮಾನಾಸ್ಪದ ಸಾವು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು, ಶವದ ಪಕ್ಕದಲ್ಲಿ ಪತ್ತೆಯಾದಂತಹ ಇಂಜೆಕ್ಷನ್ಗೂ ಯುವಕನ ಸಾವಿಗೂ ಸಂಬಂಧವಿದೆಯೇ ಎಂಬುದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಧಿಕಾರಿಗಳಿಗೆ ಹೇಳೋ ಧಿಕ್ಕಾರ, ಬಾಗೇಪಲ್ಲಿ ನಿಯಂತ್ರಣಾಧಿಕಾರಿಗಳಿಗೆ ಹೇಳೋ ಧಿಕ್ಕಾರ, ಚಿಕ್ಕಬಳ್ಳಾಪುರ ನಿಯಂತ್ರಣಾಧಿಕಾರಿಗಳಿಗೆ ಹೇಳೋ ಧಿಕ್ಕಾರ, ಗೌರಿಬ್ನ ನಿಯಂತ್ರಣಾಧಿಕಾರಿಗಳಿಗೆ ಹೇಳೋ ಧಿಕ್ಕಾರ. ಹೋರಾಟ 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 ಎಲ್ಲಿ ತನಕ ಹೋರಾಟ. ಗುಡಿಬಂಡೆ ತಾಲೂಕಿನಲ್ಲಿ ಸಾರಿಗೆ ಡಿಪೋ ಮಾಡಬೇಕೆಂದು ಕಳೆದ 12 ವರ್ಷಗಳ ಹಿಂದೆ ಕಂದಾಯ ಇಲಾಖೆಯಿಂದ 10 ಎಕರೆ ಭೂಮಿ ಸಾರಿಗೆ ಇಲಾಖೆಗೆ ಮಂಜೂರು ಮಾಡಿದ್ರು. ಆದರೆ ಇದುವರೆಗೂ ಬಸ್ ಡಿಪೋ ಮಾಡಿಲ್ಲ. ಇನ್ನೆಷ್ಟು ವರ್ಷಗಳು ಬೇಕು ಎಂದು ಸಾರ್ವಜನಿಕರು ಆರೋಪಿಸಿ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದಲೇ ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಇನ್ನು ಪ್ರತಿಭಟನೆ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕೆಂದು ತೀರ್ಮಾನಿಸಿದ ಸಾರಿಗೆ ಹೋರಾಟ ಸಮಿತಿ ಎಲ್ಲರ ಸಹಕಾರದೊಂದಿಗೆ ಗುಡಿಬಂಡೆ ಬಂದ್ಗೆ ಕರೆ ನೀಡಿತ್ತು. ಉತ್ತಮ ಪ್ರಕ್ರಿಯೆ ಸಿಕ್ಕಿತು. ಗುಡಿಬಂಡೆಗೆ ಡಿಪೋ ಮಾಡಿ ಇಲ್ಲ ಸರ್ಕಾರಿ ಸಾರಿಗೆ ಮುಕ್ತ ತಾಲೂಕು ಎಂದು ಘೋಷಣೆ ಮಾಡಿ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಇನ್ನು ತಹಸೀಲ್ದಾರ್ ಅವರು ಸಾರಿಗೆ ಇಲಾಖೆಗೆ ಮಂಜೂರು ಮಾಡಿರುವ ಜಮೀನನ್ನ ವಾಪಸ್ಸು ಪಡೆದು ಬಡವರ ನಿವೇಶನಗಳಿಗೆ ಕಾಯ್ದಿರಿಸಿ ಎಂದು ಹೋರಾಟ ಸಮಿತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ನೀವು ಒಂದು ಬಸ್ ಹಾಕೋಕೆ ಆಗೋದಿಲ್ಲ. ಗುಡಿಬಂಡೆ ಅಂದರೆ ನಿಮಗೆ ನೆಗ್ಲೆಕ್ಟು. ಏನು ಜಂಟಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಏನೂ ಇಲ್ಲ ಅಂತಾನ ನಿಮ್ಮ ಇಷ್ಟಾಚಾರ ಮಾಡೋದು. ಇಲ್ಲದ್ರೆ ನಿಮ್ಗೆ ಮಾಡೋಕೆ ಅವಕಾಶ ಇಲ್ವಲ್ಲ. ಜಮೀನು ಕೊಟ್ಬಿಡಿ, ನಾವೇನೋ ಮಾಡ್ಕೊಳ್ತೀವಿ. ನೀವು ಬಸ್ಗಳೇ ಬರೋದೇ ಬೇಡ ಗುಡಿಬಂಡೆಗೆ. ಹೌದು ಸ್ವಾಮಿ, ಹೇಳ್ತಾ 13 ವರ್ಷದಿಂದ ಹೇಳ್ತಾ ಇದ್ದೀವಿ. ಹೋರಾಟ 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದು ಬರೋದು, ಇದು ಮಾಡಿದಾಗ ಬರೋದು, 1-2 ಮಾತು ಹೇಳೋದು, ಹೊಟ್ಟೋಗ್ಬಿಡೋದು. ಸರ್ಕಾರದ ಗಮನಕ್ಕೆ ಇವತ್ತೇ ತರ್ತೀವಿ. ನೆಗೆಟಿವ್ ಮಾಡಾಕಿದ್ದಾರೆ. ಒಳ್ಳೆ ಬಸ್ ಕೊಡದೆ, ಟೈಮ್ ಸರಿಯಾಗಿ ಬಸ್ ಕೊಡದೆ, ಆಮೇಲೆ ಅವ್ರಿಗೆ ಬೇರೆ ಬೇರೆ ಕಾರಣಗಳೆಲ್ಲ ಇದೆ. ಹಾಗಾಗಿ ನಮಗೆ ಬಾಗೇಪಲ್ಲಿ ಮೇಲೆ ಭರವಸೆಯನ್ನು ಕೂಡ ಇಲ್ಲ. ಸತ್ತೋಗಿದ್ದೀವಿ ನಾವು ಬಾಗೇಪಲ್ಲಿ ಹೋದ್ಮೇಲೆ. ನಮಗೆ ಟೆಂಪರರಿ ಅರೇಂಜ್ಮೆಂಟ್ಸ್ ಇಲ್ಲಿ ಮಾಡೋಕ್ಕಾಗುತ್ತಾ ಅಂತ ಒಂದೇ ಒಂದು ಮಾತು ಹೇಳಿ. ಅದನ್ನ ಬಿಟ್ಟರೆ ನಾವು ಬೈಕಾಟ್ ಮಾಡಿ ನಿಮ್ಮ ಬಸ್ಗಳನ್ನ ಕಂಟಿನ್ಯೂ ಮಾಡ್ತೀವಿ. ಧರಣಿ ಇಷ್ಟೇ ನಮ್ದು ಇರೋದು. ದಯವಿಟ್ಟು ಬೇರೆ ಮಾತಾಡೋದು. ಥ್ಯಾಂಕ್ ಯು. ಈಗ ನಿಮಗೆ ಏನು 74ಕ್ಕೆ 75 ಅಥವಾ ಅಂತಾರಾಜ್ಯ ಪರವಾನಗಿದ್ದು ನಾವು ಗಾಡಿ ಅದನ್ನ ಕರೆಕ್ಟ್ ಆಗಿ ಕೆಲಸಕ್ಕೆ ಈಗ ನಿಗದಿಪಡಿಸಿರೋ ಟೈಮ್ಗೆ ಬರಲೇಬೇಕು. ಬರುತ್ತೆ, ಅದನ್ನ ಇದು ಮಾಡ್ತೀವಿ. ಈ ಕೂಡಲೇ ಕ್ಷಣಕ್ಕೆ ಅಂದ್ರೆ ಅದನ್ನ ನಾವು ಇಲ್ಲಿ ಡಿಪೋ ಇದು ಮಾಡಿ ಇಲ್ಲಿಂದ ಓಡಿಸೋದಕ್ಕೆ ಸಾಧ್ಯವಾಗಲ್ಲ ಅಲ್ಲ. ಆಮೇಲೆ ಅಂತಾರಾಜ್ಯದ ಈಗೇನು ನೀವು ತಿರುಪತಿ ಇದನ್ನು ಕೇಳ್ತಾ ಇದ್ದೀರಲ್ಲ, ಅಲ್ಲ ನೀವು ಇಲ್ಲಿ ಡಿಪೋ ಮಾಡೋ ವಿಚಾರಕ್ಕೆ ಈಗ ಆಲ್ರೆಡಿ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಕೇಂದ್ರ ಕಚೇರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ಕಳಿಸಿದ್ದೀವಿ. ಇವತ್ತು ಕೂಡ ನೀವು ಕೊಟ್ಟಿದ್ದನ್ನ
ಕೂಡಲೇ ನಾವು ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ಕಳಿಸ್ಕೊಡ್ತೀವಿ. ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮದೇ ಸಾರಿಗೆ ಸಚಿವರು ಇರೋದ್ರಿಂದ ಅವ್ರ ಗಮನಕ್ಕೂ ಸಹ ಕೂಡಲೇ ಇದನ್ನು ತರ್ತೀವಿ. ಈಗ ಸದ್ಯಕ್ಕೆ ಅವ್ರ ಗಮನದಲ್ಲೂ ಇದೆ, ಈಗ ಆಲ್ರೆಡಿ ತಂದಿದ್ದೀವಿ. ಇದನ್ನು ಇವತ್ತಿಂದ ಕೂಡ ಅವ್ರ ಗಮನಕ್ಕೆ ತರ್ತೀವಿ. ಮತ್ತೆ ಮುಂದುವರೆದಂತೆ ಇಲ್ಲಿ ಏನು ನಿಮಗೆ ಸಾರಿಗೆ ನಮ್ಮ ಪ್ರಸ್ತುತ ಬರ್ತಿರ್ತಕ್ಕಂಥ ಎಲ್ಲ ವಾಹನಗಳು ನಿಮಗೆ ಸಮಯಕ್ಕೆ ಸರಿಯಾಗಿ ಯಾವುದೇ ಸಮಸ್ಯೆ ಇಲ್ದಂಗೆ ಬರೋದಕ್ಕೆ ಕ್ರಮ ತಗೊಳ್ತೀವಿ. ಎಲ್ಲ ಗಾಡಿಗಳನ್ನು ಹಿಂದೆ ಒಂದೆರಡು ಸರಿ ಈ ರಂಗಮಂದಿರ ಮಾತಾಡಿದ್ರು, ಅವ್ರು ಹೇಳ್ದಂಗೆ ನಾವು ಮಾಡಿದ್ದೀವಿ, ಬರ್ತಾ ಇದೆ. ಏನು ಅನಿವಾರ್ಯ ಕೆಲವೊಂದು ಇದಾಗಿರೋದು, ಬಟ್ ಇವತ್ತಿಂದ ಎಲ್ಲವನ್ನೂ ನಮ್ಮ ಸಾರಿಗೆಗಳು ಏನಿದಾವೋ ಅವನ್ನ ಇಲ್ಲಿ ನಿಮಗೆ ಅವು ಬರಬೇಕಾಗಿರೋಂಥ ನಿಗದಿಪಡಿಸಿರ್ತಕ್ಕಂಥ ಟೈಮ್ಗೆ ಎಲ್ಲ ಗಾಡಿಗಳು ವಾಹನಗಳು ಬರಂಗೆ ಕ್ರಮ ತಗೊಳ್ತೀವಿ, ಕಳಿಸ್ತೀವಿ, ಬರ್ತವೆ ಗಾಡಿಗಳು. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಷ್ಟೇ ಮನವಿ ಮಾಡಿದ್ರೂ ಜಗ್ಗದ ಪ್ರತಿಭಟನಾಕಾರರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ನಾವು ಪ್ರತಿಭಟನೆ ವಾಪಸ್ ಪಡೆಯುತ್ತೇವೆ ಎಂದು ಆಗ್ರಹಿಸಿದ್ದಾರೆ. ಈ ವೇಳೆ ಸಾರಿಗೆ ಹೋರಾಟ ಸಮಿತಿಯ ಅಧ್ಯಕ್ಷ ಗಂಗಪ್ಪ, ಪದಾಧಿಕಾರಿಗಳಾದ ಲಕ್ಷ್ಮೀಪತಿ, ಅಮೀರ್ ಜಾನ್, ಶ್ರೀನಿವಾಸ್ ಯಾದವ್ ಸೇರಿದಂತೆ ಇತರರು ಇದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಚೇಲೂರು ರಸ್ತೆಯ ಚೊಕ್ಕರೆಡ್ಡಿಹಳ್ಳಿ ಸಮೀಪ ಸೋಮವಾರ ಸಂಜೆ 2 ಬೈಕ್ಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ವೃದ್ಧರೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಮತ್ತೊಬ್ಬ ಯುವಕ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಚೇಲೂರು ರಸ್ತೆಯ ಚೊಕ್ಕರೆಡ್ಡಿಹಳ್ಳಿ ನಿವಾಸಿ 65 ವರ್ಷದ ನಾಗರಾಜ್ ಎಂಬುವವರು ಅಪಘಾತದ ತೀವ್ರತೆಗೆ ಬೈಕ್ನಿಂದ ಕೆಳಗೆ ಬಿದ್ದು ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಕೊನೆಯುಸಿರು ಎಳೆದಿದ್ದಾರೆ. ಅಂಬಾಜಿದುರ್ಗ ಹೋಬಳಿಯ ಉಪ್ಪನಹಳ್ಳಿ ನಿವಾಸಿ 22 ವರ್ಷದ ಜಗದೀಶ್ ಎಂಬ ಯುವಕನ ತಲೆಗೆ ತೀವ್ರ ಗಾಯಗಳಾಗಿವೆ. ಸ್ಥಳೀಯರ ನೆರವಿನಿಂದ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದ ರಭಸಕ್ಕೆ 2 ದ್ವಿಚಕ್ರ ವಾಹನಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ವಿಷಯ ತಿಳಿಯುತ್ತಿದ್ದಂತೆಯೇ ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.